ನಿಮ್ದು ಮೈಲೇಜ್ ಎಷ್ಟು ಕೊಡ್ತಾ ಇದೆ? CNG 126 ಕೊಡುತ್ತೆ. 26 ಸಿಟಿಯಲ್ಲೇ ಕಡಿಮೆ ಆಗುತ್ತೆ. ಸ್ಟಿಲ್ ಬೆಟರ್ ಅಲ್ವಾ ಇವಾಗಿರೋ ಪೆಟ್ರೋಲ್ ಪ್ರೈಸ್ಗಳಿಗೆ? ಪೆಡಲ್ ಶಿಫ್ಟರ್ ಎಲ್ಲ ಇದೆ. ನನಗಂತೂ ಈ ಕಾರ್ ಬೇಡ ಕಣೋ. ಯಾಕೆ ಬೇಡ ಕಣೋ, ಬೇಡ ಅಂದ್ರೆ ತಾನೆ. ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಏನಾಯ್ತು ಸರ್? ಅಲ್ಲ ರೀ, 4,70,000 ಅಂತೆ. ಇಂಥ ಫೀಚರ್ ಇಲ್ಲ ಅಂತ ಇಲ್ಲ, ಅದು ಎಂಟ್ರಿ ಲೆವೆಲ್ ಕಾರು. ಹೆಂಗ್ ನಂಬೋದು? ನನಗಂತೂ ಈಗಲೇ ಯೋಚನೆ ಶುರುವಾಗೋಗಿದೆ. ಏನಕ್ಕೆ? ನೆಕ್ಸ್ಟ್ ಟೈಮು ಈ ಕಾರಿಗೆ ಅಪ್ಡೇಟ್ ಬಂದಾಗ ಇನ್ನು ಏನೇನು ಫೀಚರ್ಸ್ ತೊಗೊಬರ್ಬೋದು ಅಂತ. ಯಾಕಂದರೆ ಆಗಲೇ ಸೇಫ್ಟಿಗೆ 360 ಡಿಗ್ರಿ ಕ್ಯಾಮ್ರಾ ಕೊಟ್ಟಿದ್ದಾರೆ, ಅದಲ್ಲದೆ 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್. ಇದು ಬಿಟ್ಟು ನಿಮಗೆ 10 ಇಂಚ್ದು ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಅದಲ್ಲದೆ 5 ಇಂಚ್ದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಒಳಗಡೆ ವೈರ್ಲೆಸ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಈ ಸೆಗ್ಮೆಂಟಲ್ಲಿ ನೋಡಿದ್ದೀರಾ? ಇನ್ನು ನಿಮಗೆ ಪೆಟ್ರೋಲ್ ಪ್ರೈಸಸ್ ಜಾಸ್ತಿ ಅಂತ ಪೆಟ್ರೋಲ್ ಅಲ್ದಲೆ CNG ಆಪ್ಷನ್ನಲ್ಲೂ ಇದೆ. ಸರಿ, ಗ್ಯಾಸ್ ಪ್ರೈಸು ಜಾಸ್ತಿ ಆಗ್ತಾ ಇದೆ ಅಂತ ಎಲೆಕ್ಟ್ರಿಕ್ ಆಪ್ಷನ್ನು ಇದೆ. ಸೊ ನಿಮ್ಗೆ ಎಲ್ಲೂ ಹೋಗೋ ಅವಶ್ಯಕತೆನೇ ಇಲ್ಲ, ಒಂದೇ ಕಾರಲ್ಲಿ 3 ಆಪ್ಷನ್ಸ್ ಕೊಟ್ಬಿಟ್ಟಿದ್ದಾರೆ. ನಮ್ಮ ಹತ್ರ ಇವತ್ತು ಪೆಟ್ರೋಲ್ ಮತ್ತು CNG ಇದೆ. ಎಲೆಕ್ಟ್ರಿಕ್ದು ರಿವ್ಯೂ ಕೂಡ ನಾವು ನಮ್ಮ ಪೇಜಲ್ಲಿ ಹಾಕಿದ್ದೀವಿ, ಫ್ಲೈವೀಲ್ ಕನ್ನಡ ಅಲ್ಲಿ ಹೋಗಿ ಚೆಕ್ಔಟ್ ಮಾಡಿ. ನಮ್ಮ ಬಾಸ್ ಶ್ರೀಗಂಧ್ ಅವರು ಡೀಟೇಲ್ ರಿವ್ಯೂ ಹಾಕಿದ್ದಾರೆ. ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನಗನ್ಸುತ್ತೆ ಅವ್ರಿಗೆ ಈ ಕಾರ್ ಇಷ್ಟ ಆಗಿದೆ ಅಂತಲೂ ಕೂಡ. ಯಾಕಂದರೆ ಆಬ್ವಿಯಸ್ಲಿ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಎಂಟ್ರಿ ಲೆವೆಲ್ ಸೆಗ್ಮೆಂಟ್ ಕಾರ್ ಇದು, ಏನಿಲ್ಲ. ಇನ್ನು ಈ ಕಾರು ಪೆಟ್ರೋಲ್ ಮತ್ತು CNGಯ ಇಂಟೀರಿಯರ್ಸ್ ಮತ್ತು ಎಕ್ಸ್ಟೀರಿಯರ್ಸ್ ಸೇಮ್. ಸೊ ಅದ್ರ ಬಗ್ಗೆ ನಾನು ಮತ್ತೆ ಇನ್ನೊಂದು ವಿಡಿಯೋ ಹಾಕಕ್ಕೆ ಹೋಗಲ್ಲ. ಬಟ್ ಈ ಎರಡು ಗಾಡಿನ ನಾವು ಓಡಿಸ್ಬಿಟ್ಟು ಡಿಫ್ರೆನ್ಸ್ ಏನಿದೆ ಅಂತ ಹೇಳ್ತೀವಿ. ಇನ್ನು ಈ ಕಾರು ಇವಾಗ ತುಂಬ ಅಪೀಲಿಂಗ್ ಆಗಿದೆ. ಮುಂಚೆ ಒಂದು ಸ್ವಲ್ಪ ಓಲ್ಡ್ ಸ್ಕೂಲ್ ಡಿಸೈನ್ ಇತ್ತು, ಇವಾಗ ನೀವು ಹೆಡ್ ಲ್ಯಾಂಪ್ಸ್ ನೋಡ್ತಾ ಇರ್ಬೋದು, ಸ್ಲೀಕ್ ಆಗಿದೆ ಆ್ಯಂಡ್ ತುಂಬ ಶಾರ್ಪ್ ಆಗಿ ಕೂಡ ಕಾಣಿಸುತ್ತೆ. ಇನ್ನು ಸೈಡಲ್ಲಿ ನಿಮಗೆ ಡಿಫ್ರೆನ್ಸ್ ಏನು ಅಂದರೆ, ಇವಾಗ ಇಲ್ಲಿ ಮುಂಚೆ ಸ್ಕಲ್ಪ್ಟೆಡ್ ಇತ್ತು ಒಂದು ಸ್ವಲ್ಪ ಆ್ಯಂಡ್ ಸ್ಕೂಪ್ಡ್ ಔಟ್ ಬಾನೆಟ್ ಕಾಣಿಸ್ತಾ ಇತ್ತು. ಬಟ್ ಇವಾಗ ಹೈಟ್ ಕಾಣಿಸ್ತಾ ಇದೆ. ಯಾಕೆ ಅಂದರೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ಶಾರ್ಪ್ ಲೈನ್ಸ್ ಶುರುವಾಗಿದೆ ಆ್ಯಂಡ್ ಅದು ಈ ಕಾರಿನ ಓವರಾಲ್ ಸ್ಟ್ಯಾನ್ಸ್ ಹೆಚ್ಚು ಮಾಡ್ತಾ ಇದೆ. ಅದಲ್ದಲ್ಲೇ ಐಬ್ರೋ LED ಸ್ಟ್ರಿಪ್ ಅಂತ ಕರೀತಾರೆ, ಅದು ನಿಮ್ಗೆ ನೋಡ್ತಾ ಇರ್ಬೋದು ಒಂದು ಸ್ಟ್ರೇಟ್ ಲೈನ್ ಫಾಲೋ ಆಗ್ತಾ ಇದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಅದಲ್ದಲ್ಲೇ ಗ್ರಿಲ್ ಬರುತ್ತೆ, ಇದು ಪಿಯಾನೋ ಫಿನಿಶ್ದು. ಅದ್ರ ಕೆಳಗಡೆನೆ ಕ್ಲಾಡಿಂಗ್ ಬರುತ್ತೆ, ಇದು ಮ್ಯಾಟ್ ಫಿನಿಶ್. ಫಾಗ್ ಲ್ಯಾಂಪ್ಸ್ದು ಆಪ್ಷನ್ ಕೂಡ ಸಿಗುತ್ತೆ. ಇದಿಷ್ಟು ಪೆಟ್ರೋಲ್ ಮತ್ತು CNG. ಈಗ ಎಲೆಕ್ಟ್ರಿಕ್ಕಿಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಅಂದರೆ, ನಿಮಗೆ ಈ ಗ್ರಿಲ್ ಹೋಗುತ್ತೆ, ಈ ಕ್ಲಾಡಿಂಗ್ ಸಿಗಲ್ಲ. ಅದು ಬಿಟ್ಟರೆ ಇನ್ನೆಲ್ಲ ಸೇಮ್. ಇವೆರಡೂ ಬಾಡಿ ಕಲರ್ ಆಗುತ್ತೆ. ಅದಲ್ದಲ್ಲೇ ಆ ಕಾರಲ್ಲಿ ಫಾಗ್ ಲ್ಯಾಂಪ್ಸ್ ಕೂಡ ಮಿಸ್ ಔಟ್ ಆಗುತ್ತೆ. ಆಬ್ವಿಯಸ್ಲಿ ಪೋರ್ಟ್ ಕೊಟ್ಟಿದ್ದಾರೆ, ಬಟ್ ಅದಕ್ಕೆ ನೀವು ಆಫ್ಟರ್ ಮಾರ್ಕೆಟ್ ಸೊಲ್ಯೂಷನ್ಸ್ನ ಹುಡ್ಕೋಬೇಕು. ಇತ್ತೀಚೆಗಂತೂ ಕಾರ್ಗಳ ರಿವ್ಯೂ ಮಾಡೋವಾಗ ಅಥವಾ ಯಾವುದೇ ಕಾರ್ ಓಡಿಸೋವಾಗಲೂ ನಾನು ಫಸ್ಟ್ ನೋಡೋದೆ 360 ಡಿಗ್ರಿ ಕ್ಯಾಮ್ರಾ ಇದೆಯಾ ಅಂತ. ಯಾಕೆ ಅಂದರೆ ಓವರ್ ದ ಟೈಮ್ ನಾವು ಅದಕ್ಕೆ ಅಡ್ಜಸ್ಟ್ ಆಗೋಗಿದ್ದೀವಿ ಆ್ಯಂಡ್ ಇಟ್ಸ್ ಅ ವೆರಿ ಕನ್ವೀನಿಯೆಂಟ್ ಫೀಚರ್ಸ್, ಎಸ್ಪೆಷಲಿ ನಮ್ಮ ಸಿಟಿಗಳಲ್ಲಿ. ಆ್ಯಂಡ್ ಈ ಕಾರಲ್ಲೂ ಸಿಗೋಕ್ಕೆ ಶುರುವಾಗಿದೆ, ವಿಚ್ ಇಸ್ ಅ ವೆರಿ ನೈಸ್ ಅಪ್ಡೇಟ್ ಆ್ಯಂಡ್ ಇಟ್ಸ್ ಅ ಸೇಫ್ಟಿ ಫೀಚರ್. ಆ್ಯಂಡ್ ನಿಮಗೆ ಇಲ್ಲಿ ಕ್ಯಾಮ್ರಾ ಸಿಗುತ್ತೆ, ನೋಡ್ಬೋದು. ಈ ಗಾಡಿಯ ಓವರಾಲ್ ಸೈಡ್ ಸ್ಟ್ಯಾಂಡ್ಸ್ ಜಾಸ್ತಿ ಆಗ್ತಿರೋದೆ ನನ್ನ ಪ್ರಕಾರ ಈ ಆಲಾಯ್ಸಿಂದ. ಇದಕ್ಕೆ 15 ಇಂಚಸ್ದು ಡ್ಯುವೆಲ್ ಟೋನ್ ಬ್ಲ್ಯಾಕ್ ಆ್ಯಂಡ್ ಸಿಲ್ವರ್ ಡೈಮಂಡ್ ಕಟ್ ಆಲಾಯ್ಸ್ ಸಿಗುತ್ತೆ. ಅದಲ್ದಲ್ಲೇ ನಿಮಗೆ ಫಸ್ಟ್ ಟೈಮ್ ಟಿಯಾಗೋಲೆ ಈ ವೀಲ್ ಆರ್ಚಸ್ ತಂದಿದ್ದಾರೆ. ಆ್ಯಂಡ್ ಇದರ ಸ್ಪೆಷಾಲಿಟಿ ಏನು ಅಂದರೆ 20% ರೀಸೈಕಲ್ಡ್ ಮೆಟೀರಿಯಲ್ಸ್ನ ಯೂಸ್ ಮಾಡಿರೋದು. ಸೊ ಅದಕ್ಕೆ ನೀವು ಕ್ಲೋಸಾಗಿ ಅಬ್ಸರ್ವ್ ಮಾಡಿದ್ರೆ ಡಾಟ್ 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 ಕಾಣಿಸುತ್ತೆ. ಅದಲ್ದಲ್ಲೇ ನಿಮಗೆ ಈಗ ORVM, ಮುಂಚೆನೂ ಆಟೋ ಫೋಲ್ಡ್ ORVMಸ್ ಸಿಗ್ತಾ ಇತ್ತು, ಬಟ್ ಇವಾಗ 360 ಡಿಗ್ರಿ ಕ್ಯಾಮ್ರಾ ಸಿಗೋದ್ರಿಂದ ಇಲ್ಲಿ ಕ್ಯಾಮ್ರಾ ಸೆಟಪ್ ಬರುತ್ತೆ. ಅದಲ್ದಲ್ಲೇ ನಿಮಗೆ ಕೀಲೆಸ್ ಎಂಟ್ರಿ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಅದು ಬರೀ ಡ್ರೈವರ್ಗೆ. ಇನ್ನು ಸೈಡಲ್ಲಿ ಇಷ್ಟು ಪೋರ್ಷನ್ ಸಿಮಿಲರ್ ಆಗಿದೆ, ಫ್ರಂಟ್ ಮತ್ತು ಬ್ಯಾಕ್ ಡಿಫ್ರೆಂಟಾಗಿ ಕಾಣಿಸುತ್ತೆ. ಈಗ ರೇರ್ ಬಗ್ಗೆ ಮಾತಾಡೋದಾದರೆ, ಇದರಲ್ಲಿ ನಿಮಗೆ ಕನೆಕ್ಟೆಡ್ ಟೇಲ್ ಲ್ಯಾಂಪ್ದು ಲುಕ್ ಕೊಟ್ಟಿದ್ದಾರೆ, ಬಟ್ ಈ ಇಷ್ಟು ಪೋರ್ಷನ್ನು ಡಮ್ಮಿ ಆ್ಯಂಡ್ ಇಟ್ ಡಸಂಟ್ ವರ್ಕ್. ಓನ್ಲಿ ಇಲ್ಲಿ ನಿಮಗೆ ಲೈಟ್ ಪ್ರೊಜೆಕ್ಟ್ ಆಗುತ್ತೆ. ಅದರ್ವೈಸ್ ಈ ಕಾರು ಹಿಂದೆಗಡೆಯಿಂದ ಜಾಸ್ತಿ ಇಂಪ್ರೂವ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ, ಎಕ್ಸೆಪ್ಟ್ ಫಾರ್ ಆ ಲೈಟ್. ಶಾರ್ಕ್ ಫಿನ್ ಆ್ಯಂಟನಾ ಬರುತ್ತೆ, ಡಿಫಾಗರ್ ಬರುತ್ತೆ, ಅದಲ್ದಲ್ಲೇ ವೈಪರ್ ಕೂಡ ರೇರಲ್ಲಿ ಸಿಗುತ್ತೆ. ಈ ಗಾಡಿಯ ಇಂಟೀರಿಯರ್ಸ್ ಬಗ್ಗೆ ಮಾತಾಡಲೇಬೇಕು. ಫಸ್ಟ್ ಆಫ್ ಆಲ್ ಈ 10 ಇಂಚ್ದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದರ ಜಸ್ಟ್ ಅಪ್ಡೇಟ್, ಪ್ರೀವಿಯಸ್ ಅಪ್ಡೇಟಲ್ಲಿ ಸಿಗ್ತಾ ಇತ್ತು, ಬಟ್ ಇವಾಗ 5 ಇಂಚ್ದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೂಡ ಕೊಟ್ಟಿದ್ದಾರೆ. ಅದಲ್ದಲ್ಲೇ ಇವಾಗ ಸ್ಟೇರಿಂಗ್ ಕೂಡ ಒಂದು ಸ್ವಲ್ಪ ಅಪ್ಡೇಟ್ ಆಗಿದೆ ಆ್ಯಂಡ್ ನಿಮಗೆ ಇಲ್ಲಿ ಟಾಟಾದು ಲೋಗೋ ಕಾಣಿಸ್ತಾ ಇದೆ. ಇದು ಪೆಟ್ರೋಲ್ ಮತ್ತು CNGಯಲ್ಲಿ ಸೇಮ್, ಬಟ್ ಎಲೆಕ್ಟ್ರಿಕಲ್ಲಿ Tiago.ev ಅಂತ ಮೆನ್ಷನ್ ಮಾಡಿದ್ದಾರೆ. ಅದಲ್ದಲ್ಲೇ ನಿಮಗೆ ಕ್ರೂಸ್ ಕಂಟ್ರೋಲ್ದು ಬಟನ್ ರೈಟ್ ಸೈಡಲ್ಲಿ ಸಿಗುತ್ತೆ, ಲೆಫ್ಟ್ ಸೈಡಲ್ಲಿ ಮೀಡಿಯಾ ಕಂಟ್ರೋಲ್ಸ್. ಇಲ್ಲಿ 360 ಡಿಗ್ರಿ ಕ್ಯಾಮ್ರಾದು ಬಟನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಇನ್ಫೋಟೈನ್ಮೆಂಟಲ್ಲಿ. ಆ್ಯಂಡ್ ದ ಕ್ಲಾರಿಟಿ ಈಸ್ ಬ್ಯೂಟಿಫುಲ್, ಎಷ್ಟು ಶಾರ್ಪ್ ಕ್ರಿಸ್ಪ್ ಆಗಿದೆ ನೋಡಿ. ಆ್ಯಂಡ್ ಇಟ್ ಆಲ್ಸೋ ವರ್ಕ್ ಸ್ಪಾಂಟೇನಿಯಸ್ ಆಗಿ, ಲ್ಯಾಗ್ ಇಲ್ಲ. ಆ್ಯಂಡ್ ನನಗೆ ಟಾಟಾ ಕಾರ್ಗಳಲ್ಲಿ ಅದೇ ತುಂಬ ಇಷ್ಟ ಆಗೋದು, ಅವರ 360 ಡಿಗ್ರಿ ಕ್ಯಾಮ್ರಾ. ಕ್ಲಾರಿಟಿ ಇಸ್ ಟಾಪ್ ನಾಚ್. ನಮ್ಮ ಈಗಿನ ಕಾಲದ ಸ್ಮಾರ್ಟ್ ಫೋನ್ ಅಷ್ಟೇ ಚೆನ್ನಾಗಿರುತ್ತೆ.
ಈಗ ಈ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಆ್ಯಪಲ್ ಕಾರ್ಪ್ಲೇ ಎನೇಬಲ್ಡ್, ಸೊ ನಿಮಗೆ ಕನೆಕ್ಟಿವಿಟಿದು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಎರಡಲ್ಲ ಆ್ಯಕ್ಚುಲಿ, ಒಂದು ವೈರ್ಲೆಸ್ ಚಾರ್ಜರ್, ಇನ್ನೊಂದು ಇದು ಡಮ್ಮಿ, ಇಟ್ಸ್ ಜಸ್ಟ್ ಫೋನ್ ಹೋಲ್ಡರ್. ಈಗ ಈ ಕಾರು ಮ್ಯಾನ್ಯುಯಲ್ ಆಗಿರೋದ್ರಿಂದ ನಿಮಗೆ ಒಂದು ಪ್ರಾಪರ್ ಗೇರ್ ನಾಬ್ ಸಿಗುತ್ತೆ. ಆ್ಯಂಡ್ ನನಗೆ ಈ ಗೇರ್ ನಾಬು ಹುಂಡೈ ಅವರ N-Line ಮತ್ತು ಹೋಂಡಾದು ಟೈಪ್ ಆರ್ಗಳಲ್ಲಿ ಇತ್ತು, ಅದನ್ನ ಜ್ಞಾಪಕ ಬರ್ತಾ ಇದೆ. ಇದ್ರದ್ದು ಟಚ್ ಆ್ಯಂಡ್ ಫೀಲ್ ಕೂಡ ತುಂಬ ಚೆನ್ನಾಗಿದೆ. ರಬ್ಬರ್ ಯೂಸ್ ಮಾಡಿದ್ದಾರೆ, ಸೊ ಗ್ರಿಪ್ಪಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಅದರದಲ್ಲೇ ನಿಮಗೆ 2 ಕಪ್ ಹೋಲ್ಡರ್ ಸಿಗುತ್ತೆ ಆ್ಯಂಡ್ ಆರ್ಮ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಇದ್ರ ಕೆಳಗಡೆ ಒಂದು ಸ್ವಲ್ಪ ಸ್ಪೇಸ್ ಕೂಡ ಇದೆ, ತುಂಬ ಇಲ್ಲ, ಬಟ್ ಇಟ್ಸ್ ರಿಯಲಿ ಯೂಸಬಲ್. ಆ್ಯಂಡ್ ಇಲ್ಲಿ ಒಂದು ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಈ ಕಾರಿನ ಇಂಟೀರಿಯರ್ಸ್ ಚೆನ್ನಾಗಿದೆ ಅಂತ ಹೇಳಿದೆ. ಆ್ಯಂಡ್ ಇಲ್ಲಿ ಇವಾಗ ಡ್ಯಾಶ್ ಬೋರ್ಡ್ ಕೂಡ ರೀಡಿಸೈನ್ ಮಾಡಿರೋದ್ರಿಂದ ನಿಮಗೆ ಇಲ್ಲಿ ಫ್ಯಾಬ್ರಿಕ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇದು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, 20% ರೀಸೈಕಲ್ಡ್ ಮೆಟೀರಿಯಲ್ಸ್ನ ಯೂಸ್ ಮಾಡಿರೋದು. ಇದೇ ತುಂಬ ಪ್ರೀಮಿಯಮ್ ಆಗಿ ಕಾಣಿಸ್ತಾ ಇರೋದು. ಯೂಶಲಿ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಇದನ್ನು ನೋಡ್ತಾ ಇದ್ವಿ, ಬಟ್ ಇವರು CNG ಮತ್ತು ಪೆಟ್ರೋಲಲ್ಲೂ ತಂದಿರೋದು ಒಂದು ಆಶ್ಚರ್ಯವಾದ ವಿಷಯ. ಯಾಕಂದರೆ ಚೆನ್ನಾಗಿ ಕಾಣಿಸ್ತಾ ಇದೆ, ಪ್ರೀಮಿಯಮ್ ಆಗಿದೆ. ಆ್ಯಂಡ್ 3 ಕಾರಲ್ಲೂ ಕಾಮನ್ ಆಗಿರಲಿ ಅಂತ ತಂದಿದ್ದಾರೆ. ಆ್ಯಂಡ್ ಸೀಟ್ಸ್ ಬಗ್ಗೆ ಕೂಡ ಮೆನ್ಷನ್ ಮಾಡಬೇಕು. ಇವಾಗ ಥೈ ಸಪೋರ್ಟ್ ಒಂದು ಸ್ವಲ್ಪ ಎಲಿವೇಟೆಡ್ ಇರೋದ್ರಿಂದ ನಮ್ಮ ಕಾಲ್ಗಳಿಗೆ ಸ್ಟ್ರೈನ್ ಆಗಲ್ಲ, ಲಾಂಗ್ ಜರ್ನೀಸ್ ಆರಾಮಾಗಿ ಮಾಡ್ಬೋದು. ಆ್ಯಂಡ್ ಡ್ಯುಯಲ್ ಟೋನ್ ಫಿನಿಷಲ್ಲಿ ಬರುತ್ತೆ ಸೀಟ್ಸು, ಗ್ರೇ ಮತ್ತು ಬ್ಲ್ಯಾಕ್. ಎಲೆಕ್ಟ್ರಿಕಲ್ಲಿ ಒಂದು ಸ್ವಲ್ಪ ಲೈಟರ್ ಶೇಡ್ ಆಫ್ ಬ್ಲ್ಯಾಕಲ್ಲಿ ಬರುತ್ತೆ. ಆ್ಯಂಡ್ ಏರ್ ವೆಂಟ್ಸ್ದು ಕೂಡ ಪೊಸಿಷನಿಂಗ್ ನಂಗೆ ತುಂಬ ಇಷ್ಟ ಆಯಿತು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ಆಚೆ ಬಂದಿದೆ. ಆ್ಯಂಡ್ ಈ ಥರ ಪೊಸಿಷನ್ ಇರೋದ್ರಿಂದ ನಮಗೆ ಗಾಳಿ ಕ್ಲೀನಾಗಿ ಫ್ಲೋ ಆಗುತ್ತೆ. ಇನ್ನು ಯೂನಿಫಾರ್ಮಿಟಿನ ಡೋರ್ ಹ್ಯಾಂಡಲ್ ಮೇಲೂ ಕೂಡ ಫ್ಲೋ ಆಗ್ತಾ ಇದೆ, ಕಂಟಿನ್ಯೂ ಮಾಡಿದ್ದಾರೆ. ಇಲ್ಲಿ ನೀವು ಹ್ಯಾಂಡಲ್ ನೋಡ್ಬೋದು, ಒಂದು ಫ್ಲೋಟಿಂಗ್ ಪೊಸಿಷನಲ್ಲಿ ಬಂದಿದೆ. ಇದನ್ನು ನೀವು ನಮ್ಮ ಕರ್ವ್ ಅದರಲ್ಲೆಲ್ಲ ನೋಡಿರ್ಬೋದು. ಅದೇ ಟಿಯಾಗೋಲು ಕೂಡ ಬಂದಿದೆ. ಇನ್ನು ಈ ವಿಂಡೋ ಸ್ವಿಚಸ್ ನೀವು ನೋಡ್ತಿದ್ದೀರಲ್ಲ, ಇದು ಈ ಕಾರು ಅಂದರೆ ಪೆಟ್ರೋಲ್ ಮತ್ತು CNG ಅಲ್ಲಿ ಇದೇ ಥರ ಬರುತ್ತೆ, ಬಟ್ ಎಲೆಕ್ಟ್ರಿಕಲ್ಲಿ ಟಾಗಲ್ಸ್ ಬರುತ್ತೆ. ಅದು ಕೂಡ ಟಚ್ ಆ್ಯಂಡ್ ಫೀಲ್ ನನಗೆ ಇಷ್ಟ ಆಗಿತ್ತು. ಅದರಲ್ಲಿ ಡೋರ್ ಹ್ಯಾಂಡಲ್ದು ಡಿಸೈನ್ ಕೂಡ ಚೇಂಜ್ ಆಗಿದೆ. ಆ್ಯಂಡ್ ಮುಂಚೆ ಫ್ಲಿಮ್ಸಿ ಇತ್ತು, ಇವಾಗ ಒಂದು ಸ್ವಲ್ಪ ಹಾರ್ಡ್ ಆಗಿದೆ, ಬ್ರೇಕಬಲ್ ಅಂತ ಅನ್ಸಲ್ಲ. ಆ್ಯಂಡ್ ಈ ಕ್ರೋಮ್ ಫಿನಿಶ್ ಬಗ್ಗೆ ಮಾತಾಡೋದೇ ಮರ್ತೋದೆ. ಡೋರ್ ಹ್ಯಾಂಡಲ್ಸ್ ಮೇಲೆ ನಿಮಗೆ ಕ್ರೋಮ್ ಫಿನಿಶ್ ಕೊಟ್ಟಿದ್ದಾರೆ, ಅದು ಚೆನ್ನಾಗಿದೆ. ಈಗ ಕುತ್ಕೊಳ್ತಾ ಇದ್ದೀನಿ, ನಿಮಗೆ ಸೀಟ್ ಹಿಂದೆ ಇದೆ ಅಂತ ಅನಿಸ್ತಾ ಇರ್ಬೋದು, ಯಾಕಂದರೆ ನಾನೇ ಕೂತಿದ್ದಿದ್ದು ಮುಂದೆ. ಆ್ಯಂಡ್ ನನಗೆ ಆ ಸ್ಪೇಸ್ ಬೇಕೇ ಬೇಕು ಓಡಿಸೋವಾಗ. ಸೊ ನಾನು ಇದರಲ್ಲಿ ಕಾಂಪ್ರಮೈಸ್ ಆಗಲೇಬೇಕು ಹಿಂದೆ ಕೂತ್ಕೊಂಡಾಗ. ಆ್ಯಂಡ್ ನನ್ನ ಹೈಟ್ ಅವ್ರು ಅಷ್ಟೇ ಅಲ್ಲ, ನನಗಿಂತ ಒಂದು ಸ್ವಲ್ಪ ಕಮ್ಮಿ ಇರೋರು ಕೂಡ ನನ್ನ ಪ್ರಕಾರ ಈ ಕಾರಲ್ಲಿ ಇಬ್ಬರೇ ಕೂತ್ಕೊಳ್ಳೋಕ್ಕಾಗೋದು. ಯಾಕಂದರೆ ಮಧ್ಯ ಒಂದು ಟನಲ್ ಬಂದಿದೆ ಆ್ಯಂಡ್ 3 ಜನಕ್ಕೆ ಇಕ್ಕಟ್ಟಾಗುತ್ತೆ. ಇನ್ನೊಂದು 2 AC ವೆಂಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ 65 ವಾಟ್ಸ್ದು ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಹೆಡ್ ರೂಮ್ ನನಗೇನು ಪ್ರಾಬ್ಲಮ್ ಅನ್ನಿಸ್ತಾ ಇಲ್ಲ, ಡೀಸೆಂಟ್ ಹೆಡ್ ರೂಮ್ ಇದೆ. ಮಧ್ಯ ಕೂತ್ಕೊಂಡ್ರೆ ಇನ್ನೂ ಕಂಫರ್ಟಬಲ್ ಆಗಿದೆ, ಈ ಕಡೆನೂ ಏನು ಅಷ್ಟು ಆಗ್ತಾ ಇಲ್ಲ. ಬಟ್ ಅದರ್ವೈಸ್ ನನ್ನ ಪ್ರಕಾರ, ನನ್ನ ಒಪಿನಿಯನಲ್ಲಿ ಇಬ್ಬರೇ ಕೂತ್ಕೊಳ್ಳೋಕ್ಕಾಗೋದು. ಆ್ಯಂಡ್ ದಟ್ಸ್ ದ ಮೋಸ್ಟ್ ಆಫ್ ಇಟ್. ಹಾಗೆ ನನ್ನ ಒಪಿನಿಯನಲ್ಲಿ, ಐ ನೋ ಈ ಕಾರು ಶಾಫ್ಟ್ ಡ್ರಿವನ್ ಅಲ್ಲ, ಬಟ್ ನನಗನ್ಸೋದು ಹಿಂದೆಗಡೆ ಇಬ್ಬರೇ ಕೂತ್ಕೊಳ್ಳೋಕ್ಕಾಗೋದ್ರಿಂದ ಒಂದು ಆಮ್ರೆಸ್ಟ್ನ ತಂದರೆ ಚೆನ್ನಾಗಿರುತ್ತೆ ಅಂತ. ಬೂಟ್ ಆಕ್ಸೆಸ್ ಮಾಡೋಕ್ಕೆ ಒಂದು ಬಟನ್ ಕೊಟ್ಟಿದ್ದಾರೆ, ಇಷ್ಟು ಪುಷ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಅದೇ ಓಪನ್ ಆಗುತ್ತೆ. ಆ್ಯಂಡ್ ಪೆಟ್ರೋಲ್ ವೇರಿಯಂಟಲ್ಲಿ ಸ್ಪೆಸಿಫಿಕಲಿ ಸ್ಪೇಸ್ ಒಂದು ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ಕಂಪೇರ್ಡ್ ಟು ಬೋತ್ ಎಲೆಕ್ಟ್ರಿಕ್ ಆ್ಯಂಡ್ CNG ನಿಮಗೆ ಗೊತ್ತೇ ಇದೆ, ಇಲ್ಲಿ ನಿಮಗೆ ಸಿಲಿಂಡರ್ ಪ್ಲೇಸ್ ಆಗಿರೋದ್ರಿಂದ ಸ್ಪೇಸ್ ಮೇಲೆ ಕಾಂಪ್ರಮೈಸ್ ಆಗಲೇಬೇಕಾಗುತ್ತೆ. ಬಟ್ ಪೆಟ್ರೋಲಲ್ಲಿ ನಿಮಗೆ ಒಳ್ಳೆ ಸ್ಪೇಸೇ ಸಿಗುತ್ತೆ. ಮತ್ತೆ ಕ್ಲೋಸ್ ಹೆಂಗೆ ಮಾಡೋದು? ಹ್ಯಾಂಡಲ್ ಇಲ್ಲ, ಅದೊಂದು ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಮೊದಲನೇದಾಗಿ ಪೆಟ್ರೋಲ್ ಡ್ರೈವ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋಣ. ಆದರೆ ಅದಕ್ಕೂ ಮುಂಚೆ ಇದರ ಸೈಜ್ ಬಗ್ಗೆ ಹೇಳೋದಾದರೆ, ಈಗ 48 mm ಲೆಂತ್ ಜಾಸ್ತಿ ಆಗಿದೆ ಆ್ಯಂಡ್ 8 mm ವಿಡ್ತ್ ಜಾಸ್ತಿ ಆಗಿದೆ. ತುಂಬ ಅಲ್ಲದೆ ಹೋದರೂ ಹೈಟ್, ವೀಲ್ ಬೇಸ್, ಬೂಟ್ ಸ್ಪೇಸ್ ಇದೆಲ್ಲ ಸೇಮ್ ಇದೆ. ಟೈರ್ ಸೈಜ್ ವೇರಿಯಂಟ್ ವೈಸ್ ಚೇಂಜ್ ಆಗ್ತಾ ಹೋಗುತ್ತೆ. 13 ಇಂಚ್, 14 ಇಂಚ್, 15 ಇಂಚ್ ಇದರಲ್ಲಿ 3 ವೇರಿಯಂಟ್ ಬರುತ್ತೆ, ಪ್ಯೂರ್, ಸ್ಮಾರ್ಟ್ ಆ್ಯಂಡ್ ಕ್ರಿಯೇಟಿವ್. ಅದೇ ಸೇಮ್ 1.2 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಸಿಗುತ್ತೆ, ವಿಚ್ ಪ್ರೊಡ್ಯೂಸಸ್ 86 PS ಆ್ಯಂಡ್ 113 Nm ಟಾರ್ಕ್. ಟ್ರಾನ್ಸ್ಮಿಷನ್ ಆಪ್ಷನ್ಸ್ 5 ಸ್ಪೀಡ್ ಮ್ಯಾನ್ಯುಯಲ್ ಆ್ಯಂಡ್ AMT. ಈ ಕಾರ್ ಓಡಿಸಿದ ತಕ್ಷಣ ಅನ್ಸದೆ ಸಿಟಿಗೆ ಮತ್ತು ಫಸ್ಟ್ ಟೈಮ್ ಬಯರ್ಸ್ಗೆ ಮಾಡಿಸಿರುವಂಥ ಪ್ರಾಡಕ್ಟ್. ಕ್ಲಚ್ ಲೈಟ್ ಆಗಿದೆ, ಸ್ಟೇರಿಂಗ್ ಕೂಡ ಎಫರ್ಟ್ಲೆಸ್ ಆಗಿದೆ ಆ್ಯಂಡ್ ವಿಸಿಬಿಲಿಟಿ ಕೂಡ ಚೆನ್ನಾಗಿದೆ. ಡ್ರೈವರ್ ಹೈಟ್ ಪ್ರಕಾರ ಸೀಟ್ನ ಮ್ಯಾನ್ಯುಯಲಿ ಅಡ್ಜಸ್ಟ್ ಮಾಡ್ಕೋಬೋದು. ಡೈಲಿ ಕಮ್ಯೂಟ್ಸ್ಗೆ ಅಂತಾನೆ ಈ ಕಾರ್ನ ಮಾಡಿರೋದು. ಆ್ಯಂಡ್ ಇದಕ್ಕಿಂತ ಇನ್ನೇನು ಬೇಕಾಗುತ್ತೆ? ಇನ್ನು ಟಿಯಾಗೋವಿನ ರೈಡ್ ಕ್ವಾಲಿಟಿ ಫಸ್ಟಿಂದನೂ ಅದರ ಸ್ಟ್ರೆಂತ್ ಆಗಿದೆ. ಇನ್ನು ಇಂಜಿನ್ ಅಟ್ ಟೈಮ್ಸ್ ಸ್ವಲ್ಪ ಅಂಡರ್ ಪವರ್ಡ್ ಅನಿಸ್ತಾ ಇತ್ತು, ಎಸ್ಪೆಷಲಿ ಸೆಕೆಂಡ್ ಗೇರಲ್ಲಿ. ಒಂದು ಸ್ವಲ್ಪ ಇನ್ಕ್ಲೈನ್ ಇದ್ದಿದ್ದು ರೋಡಲ್ಲಿ ಓಡಿಸ್ತಾ ಇದ್ದೆ, ತುಂಬ ಇತ್ತು ಅಂತ ನಾನು ಹೇಳಕ್ಕೆ ಹೋಗಲ್ಲ. ಆ್ಯಂಡ್ ಅಲ್ಲಿ ಒಂದು ಸ್ಪೀಡ್ ಬ್ರೇಕರ್ ಕೂಡ ಇತ್ತು. ನಾನು ಈ ಕಾರ್ ಮ್ಯಾನೇಜ್ ಮಾಡುತ್ತೆ ಅಂತ ಅಂದ್ಕೊಂಡು ಮೂವ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಇಂಜಿನ್ ಆಫ್ ಆಯಿತು. ಸೊ ನಂಗೆ ಅನಿಸಿದ್ದು ಏನಂದರೆ, ಲೋ ಆ್ಯಂಡ್ ಟಾರ್ಕ್ ಕುಡ್ ಹ್ಯಾವ್ ಬಿನ್ ಬೆಟರ್ ಅಂತ ಫಾರ್ ಸಿಟಿ ಡ್ರೈವಿಂಗ್.
ಗೇರ್ ಶಿಫ್ಟ್ಸ್ ಅಂತೂ ಮಾಡ್ತಾನೆ ಇದೆ ಕಂಟಿನ್ಯೂಸ್ ಆಗಿ, ಅದೊಂದು ಮೊಮೆಂಟಮ್ನ ಮೇಂಟೈನ್ ಮಾಡೋಕ್ಕೆ. ಇನ್ನು ಈ ಕಾರು ಸಿಟಿಗೆ ಮಾಡಿರೋದ್ರಿಂದ ನಾವು ಯೂಶ್ವಲಿ ಟ್ರಾಫಿಕಲ್ಲೇ ಜಾಸ್ತಿ ಓಡಿಸ್ತಾ ಇರ್ತೀವಿ. ಆ್ಯಂಡ್ ಆ ಟೈಮಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಕ್ಲಚ್ನ ಆಲ್ಮೋಸ್ಟ್ ಎವ್ರಿ ಟೈಮ್ ಫುಲ್ ರಿಲೀಸ್ ಮಾಡಬೇಕಾಗ್ತಿತ್ತು. ಆ್ಯಂಡ್ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಓಡಿಸೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಇದನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಓವರಾಲ್ 4.69 ಲ್ಯಾಕ್ಸ್ ಎಕ್ಸ್ ಶೋರೂಮಿಂದ ಶುರುವಾಗುತ್ತೆ ಆ್ಯಂಡ್ 7.29 ಲ್ಯಾಕ್ಸ್ವರೆಗೂ ಹೋಗುತ್ತೆ. ಇನ್ನು ಈ ಕಾರು ಕಂಟಿನ್ಯೂಸ್ ಟು ಬಿ ಅ ಸಾಲಿಡ್ ಕಾಂಪಿಟೇಷನ್ ಅಂತ ನನಗನ್ಸುತ್ತೆ. ನೋಡೋಕ್ಕೆ ಚೆನ್ನಾಗಿದೆ, ಫೀಚರ್ಸ್ ಪ್ಯಾಕ್ಡ್ ಇದೆ, ಸೆಗ್ಮೆಂಟ್ನ ಈಸಿಲಿ ರೂಲ್ ಮಾಡುತ್ತೆ, ಕಂಫರ್ಟಬಲ್ ರೈಡ್ ಎಕ್ಸ್ಪೀರಿಯನ್ಸ್, ಒಂಥರ ಈಸಿ ಟು ಲಿವ್ ವಿತ್ ಕಾರ್ ಅಂತ ನನಗನ್ಸುತ್ತೆ. ಟಿಯಾಗೋಲಿ CNG ಬರ್ತಾ ಇದೆ, ಅದು ನಿಮ್ಮೆಲ್ರಿಗೂ ಗೊತ್ತು. ಬಟ್ ಈ ಕಾರು ಬೇರೆ ಕಾಂಪಿಟೇಟರ್ಸ್ ಅಥವಾ ಈ ಸೆಗ್ಮೆಂಟಲ್ಲಿ ವಾಟ್ ಮೇಕ್ಸ್ ದಿಸ್ ಸ್ಟ್ಯಾಂಡ್ ಔಟ್ ಅಂತ ಅಂದರೆ, ಫಸ್ಟ್ ಆಫ್ ಆಲ್ CNGಯಲ್ಲಿ AMT ಸಿಗ್ತಾ ಇದೆ. ಆ್ಯಂಡ್ ಈ ಸೆಗ್ಮೆಂಟಲ್ಲಿ ಯಾವ ಕಾರಲ್ಲೂ ಬರಲ್ಲ, ಇದೆ ಫಸ್ಟ್ ಕಾರ್. ಅದಲ್ದಲ್ಲೇ ನಿಮಗೆ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಸಿಗ್ತಾ ಇದೆ. ಆ್ಯಂಡ್ ಕ್ರೂಸ್ ಕಂಟ್ರೋಲ್ದು ಬಟನ್ ಇಲ್ಲಿ ನೋಡಿ ಕಾಣಿಸ್ತಾ ಇಲ್ಲ, ಮಿಸ್ ಔಟ್ ಆಗಿದೆ, ಯಾಕಂದರೆ ಇದರಲ್ಲಿ ಸಿಗಲ್ಲ. ಆ್ಯಂಡ್ ಎಕ್ಸ್ಟೀರಿಯರ್ ಮತ್ತು ಇಂಟೀರಿಯರಲ್ಲೂ ಒಂದು ಸ್ಮಾಲ್ ಚೇಂಜಸ್ ಇದೆ. ಅದರಲ್ಲಿ ನಿಮಗೆ ಮುಂಚೆನೇ ಹೇಳಿದಾಗೆ ಈ ಕ್ಯಾಪ್ಸ್ ಬರುತ್ತೆ, ಏರೋ ಗೈಡ್ ಕ್ಲಾಪ್ಸ್. ಅದಲ್ದಲ್ಲೇ ನಿಮಗೆ ಇಲ್ಲೇ ನೋಡ್ತಾ ಇರ್ಬೋದು, ಡ್ಯುಯಲ್ ಟೋನ್ ಬರಲ್ಲ, ಪೆಟ್ರೋಲಲ್ಲಿ ಡ್ಯುಯಲ್ ಟೋನ್ ಬರುತ್ತೆ. ಆ್ಯಂಡ್ ಇನ್ನೊಂದೇನು ಅಂದರೆ ಪೆಟ್ರೋಲಲ್ಲಿ ಕ್ರಿಯೇಟಿವ್ ಪ್ಲಸ್ ವೇರಿಯಂಟ್ ಬರುತ್ತೆ ಆ್ಯಂಡ್ CNGಯಲ್ಲಿ ಕ್ರಿಯೇಟಿವ್ಗೆ ನಿಂತೋಗುತ್ತೆ. ಆ್ಯಂಡ್ ಇಂಟೀರಿಯರಲ್ಲಿ ನಿಮಗೆ ಹಿಂದೆಗಡೆ ಪೆಟ್ರೋಲಲ್ಲಿ 65 ವಾಟ್ಸು CFN ಚಾರ್ಜರ್ ಬರ್ತಾ ಇತ್ತು, ಬಟ್ ಇದರಲ್ಲಿ ಸಿಗಲ್ಲ. ಟಾಟಾ ಅವರು ಈ ಮುಂಚೆ 28.6 ಕಿಲೋಮೀಟರ್ಸ್ ಮೈಲೇಜ್ನ ಕ್ಲೇಮ್ ಮಾಡಿದರು ಫಾರ್ ಟಿಯಾಗೋ CNG. ಆ್ಯಂಡ್ ಇದು ಒನ್ ಆಫ್ ದ ಮೋಸ್ಟ್ ಫ್ಯೂಯಲ್ ಎಫಿಷಿಯಂಟ್ ಆಟೋಮ್ಯಾಟಿಕ್ ಹ್ಯಾಚ್ ಬ್ಯಾಕ್ ಇನ್ ದ ಸೆಗ್ಮೆಂಟ್. ಇದಕ್ಕೆ ಸೇಮ್ 1.2 ಲೀಟರ್ 3 ಸಿಲಿಂಡರ್ ರೆವೆಟ್ರಾನ್ ಎಂಜಿನ್ ಸಿಗುತ್ತೆ, ಪೇರ್ಡ್ ವಿತ್ ಫ್ಯಾಕ್ಟ್ರಿ ಫಿಟೆಡ್ CNG ಕಿಟ್. ಇನ್ನು ಡ್ರೈವ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದರೆ AMT ಗೇರ್ ಬಾಕ್ಸ್ ಕಂಫರ್ಟ್ ಮತ್ತು ಕನ್ವೀನಿಯನ್ಸ್ಗೆ ಸ್ಟೈಲ್ ಮಾಡ್ದಂಗಿದೆ. ಟ್ರಾಫಿಕ್ಕಲ್ಲಿ ಆರಾಮಾಗಿ ಓಡಿಸ್ಬೋದು, ಎಫರ್ಟ್ಲೆಸ್ ಡ್ರೈವಿಂಗ್, ಸ್ಟೇರಿಂಗ್ ಕೂಡ ಲೈಟ್ ವೆಯ್ಟ್. ಅದರಲ್ಲೂ ಪ್ಯಾಡಲ್ ಶಿಫ್ಟರ್ಸ್ ಜೊತೆ ಬರುತ್ತೆ, ಇದು ಕೂಡ ಫಸ್ಟ್ ಇನ್ ಸೆಗ್ಮೆಂಟ್. ಸೊ ಮ್ಯಾನ್ಯುಯಲ್ ಓಡಿಸೋ ಎಕ್ಸ್ಪೀರಿಯನ್ಸ್ ಕೂಡ ಮಿಸ್ ಆಗಲ್ಲ. ಆ್ಯಂಡ್ ನಾವು ಮೋಸ್ಟ್ ಆಫ್ ದ ಟೈಮ್ ಇದರಲ್ಲೇ ಓಡಿಸ್ತಾ ಇದ್ವಿ, ಒಳ್ಳೆ ಫೀಲ್ ಸಿಗ್ತಾ ಇತ್ತು. ಈಗ ತುಂಬ ಜನಕ್ಕೆ ಪ್ಯಾಡಲ್ ಶಿಫ್ಟರ್ಸ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಒಂದು ಡೌಟ್ ಇದ್ದರೆ, ಬೇಸಿಕಲಿ ಸ್ಟೇರಿಂಗಿಂದ 2 ಶಿಫ್ಟ್ ಕೊಟ್ಟಿರ್ತಾರೆ. ರೈಟ್ ಸೈಡ್ ಇಸ್ ಫಾರ್ ಅಪ್ ಶಿಫ್ಟ್ಸ್, ಲೆಫ್ಟ್ ಸೈಡ್ ಇಸ್ ಫಾರ್ ಡೌನ್ ಶಿಫ್ಟ್ಸ್. ಆ್ಯಂಡ್ ತುಂಬ ಜನಕ್ಕೆ ಆಟೋಮ್ಯಾಟಿಕ್ ಕಾರ್ ಬೇಕು ಫಾರ್ ಕನ್ವೀನಿಯನ್ಸ್, ಬಟ್ ಓಡಿಸೋ ಮಜಾನೂ ಕೂಡ ಸಿಗಬೇಕು ಅನ್ನೋರಿಗೆ ಈ ಫಂಕ್ಷನ್ ತುಂಬ ಹೆಲ್ಪ್ ಆಗುತ್ತೆ, ಎಸ್ಪೆಷಲಿ ಫಾರ್ ಡ್ರೈವಿಂಗ್ ಎಂಥೂಸಿಯಾಸ್ಟ್ಸ್. ಇದು ಕಾರ್ನ ನಿಮ್ಮ ಕಂಟ್ರೋಲಲ್ಲೇ ಇಟ್ಕೊಳ್ಳೋ ಆಪ್ಷನ್. ಮತ್ತು ಗೇರ್ ಚೇಂಜಸ್ ಮೇಯ್ನ್ ಆಗಿ ನೆಸೆಸಿಟಿ ಅಂದಾಗ ಮಾಡ್ಬೋದು. ಓವರ್ಟೇಕ್ಸ್, ಇನ್ಕ್ಲೈನ್ಸ್ ಅಥವಾ ಮೇಯ್ನ್ ಆಗಿ ಯಾವ ಕಾರ್ ಇನ್ನೂ ಒಂದು ಗೇರಲ್ಲೇ ಓಡಿಸ್ಬೇಕು ಅನಿಸುತ್ತೋ ವಿತೌಟ್ ಲೆಟಿಂಗ್ ದ AMT ಡಿಸೈಡ್ ಗೇರ್ ಶಿಫ್ಟ್ಸ್ ಬಗ್ಗೆ, ಆವಾಗ ಇದು ಹೆಲ್ಪ್ ಆಗುತ್ತೆ. ಈಗ ಓವರಾಲ್ ನನಗನ್ಸಿದ್ದು ಏನು ಅಂದರೆ, ನಮಗೆ ಜ್ಞಾಪಕ ಇರಬೇಕು ಈ ಕಾರ್ಗಳನ್ನ ಏನಕ್ಕೆ ಡಿಸೈನ್ ಮಾಡಿರೋದು ಅಂತ. ಫಸ್ಟ್ ಆಫ್ ಆಲ್ ಇದು ಪರ್ಫಾರ್ಮೆನ್ಸ್ ಹ್ಯಾಚ್ ಬ್ಯಾಕ್ ಅಂತೂ ಅಲ್ಲ, ಇದು ಒಂದು ಪ್ರಾಪರ್ ಪ್ರಾಕ್ಟಿಕಲ್, ಎಫಿಷಿಯೆಂಟ್ ಆ್ಯಂಡ್ ಅಫೋರ್ಡಬಲ್ ಡ್ರೈವಿಂಗ್ ಕಮ್ಯೂಟ್. ಆ್ಯಂಡ್ ಈ ಪರ್ಸ್ಪೆಕ್ಟಿವಿಂದ ನೋಡೋದಾದರೆ CNG, AMT ಆ್ಯಂಡ್ ಪೆಟ್ರೋಲ್ ಎರಡೂ ಕೂಡ ತುಂಬ ಸೆನ್ಸಿಬಲ್ ಪಿಕ್ ಈ ಸೆಗ್ಮೆಂಟಲ್ಲಿ. ಯಾಕಂದರೆ ಸೆಗ್ಮೆಂಟಲ್ಲಿ ಇಷ್ಟು ಫೀಚರ್ಸ್ ಜೊತೆ ಯಾವ ಕಾರು ಬರಲ್ಲ, ಆ್ಯಂಡ್ ಗುಡ್ ಲುಕಿಂಗ್ ಕಾರ್ ಕೂಡ. ಇನ್ನು ಈ ಗಾಡಿಯ ಪ್ರೈಸ್ 5.79 ಲ್ಯಾಕ್ಸ್ ಆ್ಯಂಡ್ 7.99 ಲ್ಯಾಕ್ಸ್ವರೆಗೂ ಹೋಗುತ್ತೆ. ಇದು ಎಕ್ಸ್ ಶೋರೂಮ್ ಪ್ರೈಸಸ್. ಇನ್ನು CNG ಮತ್ತು ಪೆಟ್ರೋಲ್ ಎರಡರಲ್ಲೂ ನಿಮಗೆ ಮ್ಯಾನ್ಯುಯಲ್ ಆ್ಯಂಡ್ AMT ಟ್ರಾನ್ಸ್ಮಿಷನ್ ಸಿಗುತ್ತೆ. ಇನ್ನು ಇದೇ ಥರ ಆಟೋಮೋಟಿವ್ ರಿಲೇಟೆಡ್ ಕಾಂಟೆಂಟ್ ನಿಮಗೆ ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನೆಲ್ ಫ್ಲೈವೀಲ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಫ್ಲೈವೀಲ್ ಅಫಿಷಿಯಲ್ನ ಫಾಲೋ ಮಾಡಿ, ಯಾಕಂದರೆ ಅಲ್ಲೂ ಕೂಡ ನಾವು ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀವಿ.